ಹಣ್ಣು ಮತ್ತು ಗಿಡ ಯಾವುದು ಅಂತ ಗೊತ್ತಾ? ಇದ್ರ ಹೆಸರು ಮಣತ್ಕಾಕಲಿ ಅಂದರೆ ಕಾಕಮಾಚಿ ಅಂತ ಕರೀತಾರೆ. ಇದನ್ನು ಇಂಗ್ಲೀಷಲ್ಲಿ ಬ್ಲ್ಯಾಕ್ ನೈಟ್ ಶೇಡ್ ಅಂತ ಕರೀತಾರೆ. ಈ ಸೊಪ್ಪಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಹಣ್ಣನ್ನು ತುಂಬ ಹಣ್ಣಾದ ಮೇಲೆ ತಿನ್ನೋದ್ರಿಂದ ಇದು ಹಣ್ಣಿನ ಕಲರ್ ಚೇಂಜ್ ಆಗಿ ಬ್ಲ್ಯಾಕ್ ಅಥವಾ ನೇರಳೆ ಹಣ್ಣಿನ ಕಲರ್ ಆಗುತ್ತೆ. ಆವಾಗ ತಿನ್ನೋದ್ರಿಂದ ಒಳ್ಳೆಯದು. ಇದರಲ್ಲಿ ಸಾಕಷ್ಟು ಅಡುಗೆ ಐಟಮ್ಸ್ನ ಮಾಡ್ಕೊಂಡು ತಿನ್ಬೋದು, ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ಬೋದು. ಆದರೆ ಈ ಸೊಪ್ಪನ್ನು ಜಾಸ್ತಿ ನೀಟಾಗಿ ಬೇಯಿಸಿ ತಿನ್ನಬೇಕು. ಇದರಲ್ಲಿ ಟಾಕ್ಸಿಕ್ ಗುಣಗಳು ಜಾಸ್ತಿ ಇರುತ್ತೆ. ಗೊಜ್ಜು, ಕರಿ, ಅನ್ನ, ಸಾಂಬಾರು, ಸೊಪ್ಪಿನ ಸಾಂಬಾರು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಹಸಿರು ಹಣ್ಣುಗಳು ಸಿಕ್ಕಾಪಟ್ಟೆ ವಿಷಕಾರಿ ಇರುತ್ತೆ. ಅದನ್ನು ಹಸ್ರಾಗಿ ತಿನ್ನಲೇಬಾರ್ದು. ಅದನ್ನು ಫುಲ್ಲು ಹಣ್ಣಾಗಿ ರಿಪ್ಪಾದ್ಮೇಲೆ ತಿನ್ನಬೇಕು. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿದ್ದಾವೆ ಈ ಸೊಪ್ಪಲ್ಲಿ. ಬಾಯಿಗುಣ್ಣಾದಾಗ ಅಥವಾ ಹೊಟ್ಟೆ ಉರಿ ಆದಾಗ ಇದನ್ನು ಚೆನ್ನಾಗಿ ಬೇಯಿಸಿ ತಿನ್ನೋದ್ರಿಂದ ತಣ್ಣನೆ. ಹಾಗೆ ಅಲ್ಸರು, ಗ್ಯಾಸ್ಟ್ರಿಕ್ ಸಮಸ್ಯೆ, ಕಫ, ಉರಿ, ದೇಹದಲ್ಲಿ ತಾಪ ಕಡಿಮೆ ಮಾಡಲು ಇದನ್ನು ತಿನ್ನೋದ್ರಿಂದ ಮನೆಮದ್ದುಗಳಾಗಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಚರ್ಮದ ಉರಿ, ಗಾಯ ಆಗಿದ್ರೆ ಈ ಎಲೆಗಳ ಪೇಸ್ಟ್ನ ಆಚೆ ಸ್ಕಿನ್ ಮೇಲೆ ಹಚ್ಚೋದ್ರಿಂದ ಅದು ಈಸಿಯಾಗಿ ಉಪಶಮನ ಆಗುತ್ತೆ. ಇದರ ಹಸಿರು ಎಲೆಗಳನ್ನ ತೊಗೊಬಾರ್ದು, ಮಿತವಾಗಿ ಮಾತ್ರ ಬಳಸಬೇಕು. ಗರ್ಭಿಣಿಯರು ಅಥವಾ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ತೊಗೊಂಡು ಬಳಸ್ಬೋದು. ಬಟ್ ಇದೆಲ್ಲದನ್ನು ಮೀರಿ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ತಿನ್ನೋದ್ರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಚಿನ್ಪು ಬ್ಲಾಗ್.